ಸಚಿವ ಪ್ರಿಯಾಂಕ್ ಖರ್ಗೆಗೆ ಜೀವ ಬೆದರಿಕೆ ಹಾಕಿರುವವರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಡಿಸಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಡಿಸಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ. ಬಿಜೆಪಿ ನಾಯಕರಿಗೆ ನೀವು ಬರೀ ದಿನನಿತ್ಯ ಬೆಳಗಾದರೆ ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬರ ಬಗ್ಗೆ, ಯಾರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ, ಅವ್ರನ್ನೆಲ್ಲ ಅವ್ರ ಮೇಲೆ ಧುಮುಕ್ ಬೀಳೋದು, ಅವ್ರ ಮೇಲೆ ಹರಿಹಾಯೋದು. ಇತ್ತೀಚೆಗೆ ನೋಡಿದಾಗ ಪ್ರಿಯಾಂಕ್ ಖರ್ಗೆ ಸಾಹೇಬರು ಏನು ತಪ್ಪು ಮಾಡಿದ್ದಾರೆ? ಪ್ರಿಯಾಂಕ್ ಸಾಹೇಬರು ನ್ಯಾಯಯುತವಾಗಿರ್ತಕ್ಕಂಥ ಮಾತುಗಳನ್ನು ಇವತ್ತು ಆಡಿದ್ದಾರೆ. ಅವ್ರದ್ದು ಎಷ್ಟು ನೀವು ತಾಳ್ಮೆ ಅನ್ನೋದನ್ನು ಇವತ್ತಿನ ದಿವಸ ನೀವೆಲ್ಲ ಪತ್ರಕರ್ತರು ಬಾಂಧವರು ನಾವು ನೋಡ್ಕೊಳ್ಬೇಕು. ಅವರು ಒಂದು RDP ಮಿನಿಸ್ಟರ್ ಆಗಿದ್ದಾರೆ, ಪಂಚಾಯತ್ ರಾಜ್ ಮಿನಿಸ್ಟರ್ ಆಗಿದ್ದಾರೆ, ಕಲಬುರಗಿ ಉಸ್ತುವಾರಿ ಸಚಿವರಾಗಿದ್ದಾರೆ. ಅವರಿಗೆ ಕರೆಗಳು ಎಂತಿಂಥ ಕರೆಗಳು ಬರ್ತಾರೆ. ಅವ್ರ ತಾಯಿಯರಿಗೆ ಬೈತಾ ಇದ್ದಾರೆ, ಅವ್ರ ತಂದೆಯವ್ರಿಗೆ ಬೈತಾ ಇದ್ದಾರೆ, ಅವ್ರ ಅಕ್ಕ ತಂಗಿರಿಗೆ ಬೈತಾ ಇದ್ದಾರೆ. ಆದರೂ ಕೂಡ ಪ್ರಿಯಾಂಕ್ ಸಾಹೇಬರು ತಾಳ್ಮೆಯಿಂದ ಎಲ್ಲದಕ್ಕೆ ಉತ್ತರ ಕೊಡ್ತಾ, ಏನ್ರಿ ನಿಮ್ಮ RSS ಸಂಘಟನೆ ಇದೇ ಕಲಿಸ್ತದ ಅಂತೇಳಿ ಎಷ್ಟು ಚೆನ್ನಾಗಿ ಅವರಿಗೆ ಕನ್ವಿನ್ಸ್ ಮಾಡೋದ್ರ ಮುಖಾಂತರ ಮಾಡ್ತಾ ಇರ್ತಾರೆ. ಆ ಜಾಗದಾಗ ಯಾರಾದರೂ ಇದ್ರೆ ಎಷ್ಟು ಕೋಪ ಬರಬಾರ್ದು. ಆದರೂ ಪ್ರಿಯಾಂಕ್ ಖರ್ಗೆ ಸಾಹೇಬರು ನಾವು ಬೆನ್ನಿಗೆ ನಿಂದಿರ್ತೀವಿ. ಯಾವ ಜಾತಿವಾದಿ ಕೋಮುವಾದಿ ಸಂಘಟನೆ ಆಗಿರ್ತಕ್ಕಂಥ RSS ಅನ್ನು ಬ್ಯಾನ್ ಮಾಡಬೇಕು. ಈ ರಾಜ್ಯದಿಂದ, ಈ ದೇಶದಿಂದ RSS ಸಂಘಟನೆಯನ್ನು ಬ್ಯಾನ್ ಮಾಡಬೇಕು. ನಾವು ಬ್ಯಾನ್ ಮಾಡೋದ್ರ ಮುಖಾಂತರ ಪ್ರಿಯಾಂಕ್ ಖರ್ಗೆ ಅವರನ್ನು ನಾವು ಬೆಂಬಲಿಸುತ್ತಾ RSS ಅನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹಿಸಿ ಇವತ್ತಿನ ದಿವಸ ಒಂದು ಕಲಬುರಗಿ ನಗರದಲ್ಲಿ, ಪ್ರಥಮವಾಗಿ ಕಲಬುರಗಿ ನಗರದಲ್ಲಿ ಇವತ್ತು ನಾವು ರಸ್ತೆ ರೋಕ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಒಂದು ಸಾಂಕೇತಿಕವಾಗಿ ಒಂದು ರಸ್ತೆ ರೋಕವನ್ನು ಮಾಡ್ತಾ ಇದ್ದೀವಿ. ಇದು ದಿನನಿತ್ಯ ಹೀಗೆ ಬೆಳೆದರೆ ಏನು ವಿನಾಕಾರಣ ದೇಶದಲ್ಲಿ ಗಲಭೆ ಹುಟ್ಟಿಸೋದು ಯಾಕ್ರಿ? ಯಾರು ಅಮಿತ್ ಮಿಶ್ರಾ, ಯಾರು ಅನಿಲ್ ಮಿಶ್ರಾ, ಒಬ್ಬ ವಕೀಲ, ಒಬ್ಬ ವಕೀಲ, ನೀವು ನಾಚಿಕೆ ಬರ್ತದಿಲ್ಲೋ? ಏನು ಓದ್ಯಾನೋ ಏನು ಬಿಟ್ಟನೋ ಗೊತ್ತಿಲ್ಲ. ಅವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾನೆ, ಯಾವನೋ ಒಬ್ಬ ಶೂ ಒಕ್ಕಡ್ತಾನೆ. ಅಂಥದ್ದೆಲ್ಲ ಪ್ರಶ್ನೆ ಮಾಡಿದ್ರೆ ಪ್ರಿಯಾಂಕ್ ಖರ್ಗೆ ಮೇಲೆ RSS ಹರಿ ಹಾಯ್ತಾರೆ.